ರಾಯರ ಆರಾಧನೆ ಹಿನ್ನೆಲೆಯಲ್ಲಿ ಈಗಾಗಲೇ ಏನು ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಆ ಪೂಜೆ ಪುನಸ್ಕಾರಗಳು ಕೂಡ ನಡೀತಿರುವಂತದ್ದು. ಈಗಾಗಲೇ ದೇವಸ್ಥಾನಕ್ಕೆ ಬಂದಂತಹ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗವನ್ನು ಕೂಡ ಮಾಡಲಾಗ್ತಿದೆ. ಈಗ ನೀವು ನೋಡ್ತಿರುವಂತಹ ದೃಶ್ಯ ಏನು, ಬೆಂಗಳೂರಿನ ಜಯನಗರದಲ್ಲಿ ಇರುವಂತಹ ಏನು ಶ್ರೀ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಇವತ್ತು ಏನು ರಾಯರ 353ನೇ ಆರಾಧನೆ ಕಾರ್ಯಕ್ರಮ ಕೂಡ ನಡೀತಿರುವಂತದ್ದು. ಈ ಹಿನ್ನೆಲೆಯಲ್ಲಿ ದೇವಸ್ಥಾನಕ್ಕೆ ಬಂದಂತಹ ಭಕ್ತರಿಗೆ ವಿಶೇಷವಾದಂತಹ ಒಂದು ಪ್ರಸಾದ ವಿನಿಯೋಗವನ್ನ ಮಾಡಲಾಗ್ತಿದೆ. ಈಗ ನೋಡ್ತಿರುವಂತಹ ದೃಶ್ಯ ಏನಿದೆ ನೀವು, ಅಡಿಗೆ ರೂಮ್ ನಲ್ಲಿ ಮಠದಲ್ಲಿ ಇರುವಂತಹ ಅಡಿಗೆ ಕೋಣೆಯಲ್ಲಿ ಏನು ಪಾಕಶಾಲೆಯಲ್ಲಿ ಈಗಾಗಲೇ ಏನು ಅಡಿಗೆ ಭಟ್ರು ಕೂಡ ಅಡಿಗೆ ಮಾಡುವಂತಹ ಎಲ್ಲಾ ಒಂದು ಕಾರ್ಯದಲ್ಲಿ ಈಗ ಏನು ತಮ್ಮನ್ನ ತಾವು ತೊಡಗಿಸಿಕೊಂಡಿರುವಂತದ್ದು. ಹಾಗೆಯೇ ಇನ್ನೊಂದು ಭಾಗದ ದೃಶ್ಯದಲ್ಲಿ ನೋಡ್ತಾ ಇರಬಹುದು, ಈಗಾಗಲೇ ದೇವಸ್ಥಾನಕ್ಕೆ ಬಂದಂತಹ ಭಕ್ತರು ದೇವರ ದರ್ಶನವನ್ನ ಮಾಡಿ ದೇವರ ದರ್ಶನ ಮಾಡಿದ ನಂತರದಲ್ಲಿ ಭೋಜನಾಲಯಕ್ಕೆ ಈಗ ಆಗಮಿಸಿ ಪ್ರಸಾದವನ್ನ ಸೇವನೆ ಮಾಡ್ತಿರುವಂತದ್ದು ಅಥವಾ ಪ್ರಸಾದವನ್ನ ಪಡ್ಕೊಳ್ತಿರುವಂತಹ ದೃಶ್ಯವನ್ನ ನೋಡಿದ್ರ. ಹಿಂದೆ 2 ದಿನದ ಹಿಂದೆ ಪ್ರಜಾಧ್ವನಿ ಟಿವಿಯಲ್ಲಿ ಕೂಡ ನೀವು ಗಮನಿಸಿರ್ತೀರಿ. ಅಂದ್ರೆ ಏನು ಸುಧಾಮೂರ್ತಿ ಅಮ್ಮನವರು ಕೂಡ ಈ ಒಂದು ಭೋಜನಾಲಯಕ್ಕೆ ಬಂದು ಏನು ಭಕ್ತರಿಗೆ ಏನು ಪ್ರಸಾದವನ್ನ ಮಾಡುವಂತಹ ಏನು ಬೀನ್ಸ್ ಅನ್ನ ಕಟ್ ಮಾಡ್ತಿರುವಂತದ್ದು ಅಥವಾ ತರಕಾರಿಯನ್ನ ಬಿಡಿಸುವಂತಹ ದೃಶ್ಯವನ್ನು ಕೂಡ ನಾವು ಪ್ರಜಾಧ್ವನಿ ಟಿವಿಯಲ್ಲಿ ತೋರಿಸಿದ್ವಿ. ಈ ಒಂದು ಅಡಿಗೆ ಕೋಣೆಯಲ್ಲಿ ಈಗ ಭಕ್ತರು ಕೂಡ ಏನು ಪ್ರಸಾದವನ್ನ ಸೇವನೆ ಮಾಡ್ತಿರುವಂತದ್ದು. ಇನ್ನು ಭಕ್ತರಿಗೆ ಯಾವುದೆಲ್ಲ ಪ್ರಸಾದವನ್ನ ಮಾಡಲಾಗಿದೆ ಮತ್ತೆ ಎಷ್ಟು ಕ್ವಿಂಟಲ್ ಪ್ರಸಾದವನ್ನ ತಯಾರು ಮಾಡಲಾಗಿದೆ ಅನ್ನೋದನ್ನ ನಾನೀಗ ಏನು ಅಡಿಗೆಯನ್ನ ಮಾಡಿದಂತಹ ಅಡಿಗೆ ಭಟ್ರನ್ನ ನಾನೀಗ ಮಾತಾಡಿಸ ಹೋಗ್ತೀನಿ. ಈಗ ನೀವು ನೋಡ್ತಿರುವಂತಹ ದೃಶ್ಯ ಏನಿದೆ, ಏನು ಭೋಜನಾಲಯದಲ್ಲಿ ಅಡಿಗೆನ ಯಾವ ರೀತಿಯಾಗಿ ಮಾಡಿದ್ರು, ಏನೆಲ್ಲ ಪ್ರಸಾದವನ್ನ ತಯಾರು ಮಾಡೋದು ಅನ್ನುವಂಥದ್ದನ್ನ ನಾನೀಗ ಸ್ವತಃ ಏನು ಅಡಿಗೆಯನ್ನ ಮಾಡಿದಂತಹ ಭಟ್ರನ್ನ ನಾನೀಗ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ರಾಯರ ಆರಾಧನೆ ವಿಶೇಷವಾಗಿ ಯಾವರೆಲ್ಲ ಪ್ರಸಾದವನ್ನ ಇವತ್ತು ತಯಾರು ಮಾಡಲಾಯಿತು, ಎಷ್ಟು ಕ್ವಿಂಟಲ್ ಅಕ್ಕಿಯನ್ನ ಅಂದ್ರೆ ಪ್ರಸಾದವನ್ನ ಇವತ್ತು ಬೇಯಿಸಲಾಯಿತು ಅನ್ನುವಂಥದ್ದು ಮಠದಲ್ಲಿ? 900 kg ಅಕ್ಕಿ, 600 kg ಪಲಾವು, 350 kg ಮೊಸರನ್ನ, 250 kg ಬಿಳಿಯನ್ನ ಮಾಡಿದೆ. ಬೇಕಾ ಶಾರ್ಟೇಜ್ ಆದ್ರೆ ಮಾಡ್ಕೊಡ್ತೀವಿ. ಟೋಟಲ್ ಒಂದು 8000 ಜನಕ್ಕೆ ಅಪ್ರಾಕ್ಸಿಮೇಟ್ ಇಟ್ಟಿದ್ದೀವಿ. ಇನ್ನು ಜಾಸ್ತಿ ಆದ್ರೆ ಮಾಡ್ಕೊಡ್ತೀವಿ. ಏನೆಲ್ಲ ಖಾದ್ಯಗಳನ್ನ ತಯಾರು ಮಾಡಲಾಗಿದೆ, ಪ್ರಸಾದವನ್ನ ಏನೆಲ್ಲ ಮಾಡಲಾಗಿದೆ ಅನ್ನುವಂಥದ್ದು? ಪಲಾವು ಊಟಕ್ಕೆ, ಅನ್ನ ಸಾರು, ಮೊಸರನ್ನ, ವಿಶೇಷವಾಗಿ ರಾಯರಿಗೆ ನೈವೇದ್ಯಕ್ಕೆ ಹೈಗ್ರೀವ 250 kg ಹೈಗ್ರೀವ ಮಾಡಿದ್ದೀವಿ ನೈವೇದ್ಯಕ್ಕೆ ಬಡಿಸ್ಲಿಕ್ಕೆ ಸಾರ್ವತ್ರಿಕವಾಗಿ ಅಷ್ಟೇ. ಇಲ್ಲಿ ಕೆಳಗಡೆ ಒಂದು 2,500 ಜನಕ್ಕೆ ಮಾಮೂಲಿ ಎಲ್ಲ ಹಬ್ಬದ ಅಡಿಗೆ ಮಾಡಿದೆ. 2 ಕೋಸಂಬರಿ, 2 ಪಲ್ಯ, ಚಟ್ನಿ, ತವ್ವೆ ಪಾಯಸ, ಚಿತ್ರಾನ್ನ, ಕೂಟು ಸಾರು, ಲಾಡು, ಮೈಸೂರು ಪಾಕು ಕೆಳಗಡೆ ಮಾಡಿಸಿದೆ ಬಡಿಸ್ಲಿಕ್ಕೆ ಇವತ್ತಿಗೆ. ಲಾಡು ಆರಾಧನೆ ವಿಶೇಷವಾಗಿ ಹೈಗ್ರೀವ ಮೈನ್ ಇವತ್ತು. ಹೈಗ್ರೀವ ಬಾದುಷಾ ಕೆಳಗಡೆ ಊಟಕ್ಕೆ ಖಾದ್ಯ, ಮಿಕ್ಸರ್ ಬಡಿಸ್ಲಿಕ್ಕೆ, ಅದು ವಿಶೇಷ. ಇದಿಷ್ಟು ಅಡಿಗೆ ಭಟ್ರು ಹೇಳಿರುವಂತದ್ದು. ಏನು ರಾಯರ ಆರಾಧನೆ ಹಿನ್ನೆಲೆಯಲ್ಲಿ ಹೈಗ್ರೀವ ಅನ್ನುವಂತಹ ಒಂದು ಪ್ರಸಾದವನ್ನ ವಿಶೇಷವಾಗಿ ತಯಾರಿಸಿರುವಂತದ್ದು, ಏನೋ ಭಕ್ತರಿಗೆ ಉಣಬಡಿಸಿರುವಂತದ್ದು ಆ ಮಾತನ್ನ ಸ್ವತಃ ಏನು ಅಡಿಗೆ ಭಟ್ರು ತಮ್ಮ ಮಾಹಿತಿಯನ್ನ ಹಂಚಿಕೊಂಡಿರುವಂತದ್ದು.